ಹೆಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ಮಾತ್ರಾಗಣಗಳು ಅನ್ನೋ ಟಾಪಿಕನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ಹಿಂದಿನ ಕ್ಲಾಸಲ್ಲಿ ನಾವು ಅಕ್ಷರಗಣಗಳು ಅಂದರೆ ಅಕ್ಷರಗಳ ಮೇಲೆ ಯಾವ ರೀತಿ ಗಣಗಳನ್ನು ವಿಂಗಡಣೆ ಮಾಡ್ತಾರೆ, ಎಷ್ಟು ಸಾಲುಗಳ ಪದ್ಯಗಳಿರ್ತವೆ, ಹಾಗೂ ಪ್ರತಿ ಸಾಲಿನಲ್ಲಿ ಎಷ್ಟು ಗಣಗಳು ಬರಬಹುದು, ಅಂದರೆ ಅಕ್ಷರಕ್ಕೆ ಅನುಗುಣವಾಗಿ ಒಂದು ಸಾಲಿನಲ್ಲಿ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಎಷ್ಟು ಗಣಗಳು ಬರ್ಬೋದಂತ ನಾವು ನೋಡ್ಕೊಂಡು ಬಂದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಮಾತ್ರಾಗಣಗಳು ಅಂದರೆ ಇಲ್ಲಿ ಗುಂಪುಗಳನ್ನು ಮಾತ್ರೆಗಳ ಅನುಗುಣವಾಗಿ ವಿಭಾಗ ಮಾಡ್ತಾರೆ. ಅಂದರೆ ಈಗ ಒಂದು ಪದ್ಯ ಇರುತ್ತಲ್ಲ, ಆ ಪದ್ಯದಲ್ಲಿ ಏನು ಸಾಲುಗಳು ಇರ್ತಾವಲ್ಲ, ಆ ಸಾಲಿನಲ್ಲಿ ಗುಂಪು, ಸಮೂಹ ಅಥವಾ ಗಣಗಳು ಅವುಗಳನ್ನು ಯಾವ ಬೇಸಿಸ್ ಮೇಲೆ ಅಂದರೆ ಯಾವುಗಳ ಆಧಾರದ ಮೇಲೆ ನಾವು ಮಾಡ್ತೀವಂದರೆ ಮಾತ್ರೆಗಳ ಆಧಾರ ಮೇಲೆ. ಅಂದರೆ ಲಘು, ಗುರು, ಲಘು ಈ ರೀತಿ ಮಾತ್ರೆಗಳನ್ನು ಹಾಕಿ ಇದು ಒಂದು ಗಣ, ಇದು ಒಂದು ಗಣ ಅಂತ ನಾವು ವಿಂಗಡಣೆ ಮಾಡ್ತೀವಿ. ಸೊ ಅದಕ್ಕೆ ಏನಂತ ಕರಿತೀವಿ ಅಂದರೆ ಮಾತ್ರಾಗಣಗಳು ಅಂತ ಕರಿತೀವಿ. ಸೊ ನೋಡಿ, ಮಾತ್ರೆಗಳ ಅನುಗುಣವಾಗಿ ಗಣ ವಿಭಾಗ ಮಾಡುವುದನ್ನು ಮಾತ್ರಾಗಣ ಎನ್ನುತ್ತೇವೆ. ಇಲ್ಲಿ ಮಾತ್ರೆಗಳನ್ನು ಲಘು ಮತ್ತು ಗುರು ಚಿಹ್ನೆಯಿಂದ ನಾವು ಗುರುತಿಸುತ್ತೇವೆ. ಇಲ್ಲಿ ನೋಡಿ, ಇದು ಲಘು ಚಿಹ್ನೆ, ಇದು ಗುರು ಚಿಹ್ನೆ. ಲಘು ಅಂದರೆ ಒಂದು ಮಾತ್ರ ಕಾಲ, ಗುರು ಎಂದರೆ ಎರಡು ಮಾತ್ರ ಕಾಲ. ನಾನು ಹಿಂದಿನ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ, ಲಘು ಅಂದರೆ ನಾವು ಎಲ್ಲ ಋಸ್ವ ಸ್ವರಗಳಿಗೆ ಹಾಕ್ತಕ್ಕಂಥ ಮಾತ್ರೆ ಅಥವಾ ಚಿಹ್ನೆ, ಮತ್ತು ಗುರು ಎಂದರೆ ಎಲ್ಲ ದೀರ್ಘ ಸ್ವರಗಳು, ಅಕ್ಷರಗಳು, ಅನುಸ್ವಾರ, ವಿಸರ್ಗ ಮತ್ತು ಅರ್ಕಾವಳಿಗಳು ಏನು ಬರ್ತಾವಲ್ಲ ಅಲ್ಲಿ ಹಾಕ್ತಕ್ಕಂಥ ಮಾತ್ರೆಗಳು. ಸೊ ಇಲ್ಲಿ ನೋಡಿ, ಗಣಗಳನ್ನು ಯಾವ ರೀತಿ ವಿಂಗಡಣೆ ಮಾಡ್ಬೋದಂದರೆ ಮೂರು ಮಾತ್ರೆಯ ಒಂದು ಗಣ. ಇದು ಲಘು ಅಂದರೆ ಒಂದು ಮಾತ್ರೆ. ಇಲ್ಲಿ ನೋಡಿ, ಲಘು ಅಂದರೆ ಒಂದು ಮಾತ್ರೆ, ಗುರು ಅಂದರೆ ಎರಡು ಮಾತ್ರೆ. ಸೊ ಮಾತ್ರೆಗಳ ಆಧಾರದ ಮೇಲೆ ನಾವು ಏನು ಗುಂಪುಗಳನ್ನು ಮಾಡ್ತೀವಲ್ಲ, ಅಕ್ಷರಗಳ ಗುಂಪುಗಳನ್ನು ಯಾವುದರ ಮೇಲೆ, ಮಾತ್ರೆಗಳ ಆಧಾರದ ಮೇಲೆ. ಸೊ ಅವುಗಳಿಗೆ ಮಾತ್ರಾಗಣಗಳಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಮೂರು ಮಾತ್ರೆಯ ಗಣ ಅಂದರೆ ನಮ್ಮ ಗುಂಪಿನಲ್ಲಿ, ನಮ್ಮ ಅಕ್ಷರಗಳ ಗುಂಪಿನಲ್ಲಿ ಏನಾದರೂ ಮೂರು ಮಾತ್ರೆಗಳು ಬಂದರೆ ಅದನ್ನು ಮೂರು ಮಾತ್ರೆಯ ಗಣ ಅಥವಾ ಗುಂಪು ಎಂದು ಕರಿತೀವಿ. ಸೊ ಇಲ್ಲಿ ನೋಡಿ, ಗದಗ, ಲಘು, ಲಘು, ಲಘು ಅಂದರೆ ಇಲ್ಲೆಲ್ಲ ಋಸಸ್ವರಗಳಿವೆ. ಸೊ ಹಾಗಾಗಿ ಇದೇನಾಗುತ್ತೆ, ಮೂರು ಮಾತ್ರೆಯ ಗಣ. ಇಲ್ಲಿ ನೋಡಿ, ನೆಕ್ಸ್ಟು ನಾಲ್ಕು ಮಾತ್ರೆಯ ಗಣ, ಧಾವಿಸಿ. ಇಲ್ಲಿ ನೋಡಿ, ದೀರ್ಘ ಸ್ವರ ಇದೆ, ಸೊ ಗುರು. ಸೊ ಇದು ವಿ ಸಿ, ಲಘು, ಲಘು. ಸೊ ಇದು ನಾಲ್ಕು ಮಾತ್ರೆಯ ಗಣ, ಅಂದರೆ ಇಲ್ಲಿ ದೀರ್ಘ ಸ್ವರ ಇರೋದ್ರಿಂದ ಗುರು ಆಗುತ್ತೆ. ಸೊ ಇವು ಎರಡು ಋಸ ಸ್ವರಗಳು, ಇದು ಲಘು, ಇದು ಲಘು. ಒಂದು ಮಾತ್ರೆ, ಇದು ಎರಡು ಮಾತ್ರೆ, ಇದು ಗುರು ಎರಡು ಮಾತ್ರೆ. ಸೊ ಎರಡು, ಮೂರು, ನಾಲ್ಕು ಮಾತ್ರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಐದು ಮಾತ್ರೆಯ ಗಣ. ಇಲ್ಲಿ ನೋಡಿ, ಕಾವೇರಿ, ಕಾ ಇದು ದೀರ್ಘ ಸ್ವರ. ಸೊ ಹಾಗಾಗಿ ಇದೇನಾಗುತ್ತೆ, ಗುರು ಮಾತ್ರ ಆಗುತ್ತೆ. ಇಲ್ಲಿ ನೋಡಿ, ವೇ ಇದು ಕೂಡ ದೀರ್ಘ ಸ್ವರ ಇದೆ. ಸೊ ಹಾಗಾಗಿ ಇದು ಕೂಡ ಗುರು ಮಾತ್ರೆ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ರಿ, ಕಾವೇರಿ. ನೋಡಿ, ಇವು ಎರಡು ಮಾತ್ರೆ, ಇದು ಎರಡು ಮಾತ್ರೆ, ಇದು ಒಂದು ಮಾತ್ರೆ. ಸೊ ಇಲ್ಲಿ ಟೋಟಲ್ ಆಗಿ 5 ಮಾತ್ರ. ಸೊ ಈ ರೀತಿ ನಾವು ಮಾತ್ರೆಗಳ ಆಧಾರದ ಮೇಲೆ ಏನು ಪದ್ಯದಲ್ಲಿ ಗುಂಪುಗಳನ್ನು ಮಾಡ್ತೀವಲ್ಲ, ಅವು ಏನಾಗ್ತವಂದರೆ ಮಾತ್ರ ಗಣಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾತ್ರ ವೃತ್ತಗಳು. ಅಂದರೆ ನಮ್ಮ ಪದ್ಯದಲ್ಲಿ ಏನಿರಬೇಕಂದ್ರೆ, ನಮ್ಮ ಸಾಲುಗಳಲ್ಲಿ ಗುಂಪು ಯಾವ ರೀತಿ ಇರಬೇಕಂದ್ರೆ ಮಾತ್ರೆಗಳ ಆಧಾರದ ಮೇಲೆ ಇರಬೇಕು. ಅವುಗಳಿಗೆ ಅಂಥ ಪದ್ಯ ಜಾತಿಗಳಿಗೆ ಏನಂತ ಕರಿತೀವಿ, ಮಾತ್ರ ವೃತ್ತಗಳು ಅಂತ ಕರಿತೀವಿ. ಸೊ ನೋಡಿ, ಡೆಫಿನೇಷನು, ಮಾತ್ರಾಗಣಗಳಿಂದ ಕೂಡಿದ ಪದ್ಯ ಜಾತಿಗಳನ್ನು ಮಾತ್ರ ವೃತ್ತಗಳು ಎನ್ನುತ್ತೇವೆ. ನಾನು ಆಗಲೇ ಹೇಳಿದಾಗೆ, ನಮ್ಮ ಪೊಯಮಲ್ಲಿ ಅಂದರೆ ನಾವು ಏನೊಂದು ಪದ್ಯ ಇರುತ್ತಲ್ಲ, ಅದರಲ್ಲಿ ಸಾಲುಗಳನ್ನು ಅಥವಾ ಗುಂಪುಗಳನ್ನು ನಾವು ಈ ರೀತಿ ಮಾತ್ರೆಯ ಆಧಾರದ ಮೇಲೆ ಏನು ಹಾಕಿದ್ವಂದರೆ, ಆ ರೀತಿ ನಮ್ಮ ಪೊಯಮ್ ಇದ್ದರೆ ಅವುಗಳನ್ನು ಏನಂತ ಕರಿತೀವಿ, ಮಾತ್ರ ವೃತ್ತಗಳಂತ ಕರಿತೀವಿ. ಸೊ ನೋಡಿ, ಈ ಮಾತ್ರ ವೃತ್ತಗಳಲ್ಲಿ ಪ್ರಧಾನವಾದವುಗಳೆಂದರೆ ಕಂದಪದ್ಯ, ಷಟ್ಪದಿ ಮತ್ತು ರಗಳೆ. ನೋಡಿ, ಈ ಕಂದ ಪದ್ಯಗಳು ಮತ್ತು ಷಟ್ಪದಿಗಳು, ರಗಳೆಗಳು ಎಲ್ಲ ಎಲ್ಲಿ ಬರ್ತಾವಂದರೆ ಮಾತ್ರ ವೃತ್ತದಲ್ಲಿ ಕಂಡು ಬರ್ತವೆ. ಸೊ ಇದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಕಂದಪದ್ಯ. ಸೊ ಮೊದಲಿಗೆ ಬರ್ತಕ್ಕಂಥದ್ದು ಕಂದಪದ್ಯ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಏನು ಓದಿದ್ವಿ ಅಂದರೆ 8th 9th 10th ಕನ್ನಡ ಲ್ಯಾಂಗ್ವೇಜಲ್ಲಿ ಕಂದಪದ್ಯ ಅಂದರೆ ಇದು 4 ಸಾಲುಗಳುಳ್ಳ ಪದ್ಯ ಅಂತ ನಾವು ಓದಿದ್ವಿ. ಸೊ ಇಲ್ಲಿ ನೋಡಿ, ಮೊದಲಿಗೆ ಕಂದಪದ್ಯವು ನೇರವಾಗಿ ಕನ್ನಡ ಛಂದಸ್ಸಲ್ಲ. ಅಂದರೆ
ಈ ಕಂದ ಪದ್ಯಗಳು ಅಂದರೆ ಈ 4 ಸಾಲುಗಳುಳ್ಳ ಏನು ಪದ್ಯ ಇರ್ತಾವಲ್ಲ, ಈ ಕಂದ ಪದ್ಯ ಎದ್ರ ಬೇಸಿರುತ್ತೆ ಮೀನ್ಸ್ ಯಾವುದರ ಆಧಾರದ ಮೇಲೆ ಇಲ್ಲಿ ಸಾಲುಗಳು ಇರ್ತಾವಂದರೆ ಮಾತ್ರೆಗಳ ಆಧಾರದ ಮೇಲೆ. ನೆನ್ಪಿಟ್ಕೊಂಬೇಡಿ, ಪ್ರತಿ ಸಾಲಿನಲ್ಲೂ ಗುಂಪುಗಳು ಎದ್ರ ಮೇಲೆ ಇರ್ತಾವಂದರೆ ಮಾತ್ರೆಗಳ ಮೇಲೆ ಇರ್ತವೆ. ಸೊ ಇದು ಕಂದ ಪದ್ಯ ಏನಾಗಿದೆ ಅಂದರೆ ಸಂಸ್ಕೃತದಿಂದ ನಮಗೆ ಕನ್ನಡಕ್ಕೆ ಸಿಗ್ತಕ್ಕಂಥದ್ದು. ಅಂದರೆ ಇಲ್ಲಿ ಸಂಸ್ಕೃತದಲ್ಲಿ ಇದನ್ನು ಏನಂತ ಕರೀತಾರೆ ನೋಡಿ, ಆರ್ಯಗೀತಿ ಎಂಬ ಹೆಸರಿನಲ್ಲಿ ಕರೆಯುತ್ತಾರೆ. ಯಾವುದನ್ನು? ಕಂದ ಪದ್ಯವನ್ನು. ಈ ಕಂದ ಪದ್ಯದಲ್ಲಿ 4 ಸಾಲುಗಳಿರುತ್ತೆ. ಸೊ ಇದು ನಮ್ಗೆ ಗೊತ್ತು. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಇದು ಅರ್ಧ ಸಮವೃತ್ತವಾಗಿದೆ. ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದೆ ಅರ್ಧ ಸಮವೃತ್ತ ಅಂದರೆ ಏನು, ಒಂದು ಪದ್ಯದಲ್ಲಿ 2 ಸಾಲುಗಳು ಅಂದರೆ 2 ಚರಣಗಳದ್ದು ಲಕ್ಷಣಗಳು ಒಂದೇ ರೀತಿಯಾಗಿರುತ್ತೆ, ಹಾಗೂ ಇನ್ನೆರಡು ಚರಣಗಳ ಲಕ್ಷಣಗಳು ಸೇಮ್ ಇರುತ್ತೆ. ಅಂದರೆ 1 ಮತ್ತು 3ನೇ ಚರಣ ಸೇಮ್ ಇರುತ್ತೆ, 2 ಹಾಗೂ 4ನೇ ಚರಣ ಅಥವಾ ಪಾದ ಅಥವಾ ಸಾಲು ಏನಿರುತ್ತಲ್ಲ ಅದರಲ್ಲಿ ಬರ್ತಕ್ಕಂಥ ಮಾತ್ರೆಗಳಾಗಿರ್ಬೋದು ಇಲ್ಲ ಅಕ್ಷರಗಳಾಗಿರ್ಬೋದು ಅವು ಸೇಮ್ ಇರ್ತವೆ. ಸೊ ಅದಕ್ಕೆ ಏನಂತ ಕರಿತೀವಿ ಅಂದರೆ ಅರ್ಧ ಸಮವೃತ್ತ. ಗೊತ್ತಾಯ್ತಲ್ಲ? ಕಂದ ಪದ್ಯ ಇದು 4 ಸಾಲುಗಳುಳ್ಳ ಪದ್ಯ ಮತ್ತು ಇದ್ರ ಅರ್ಧ ಸಮವೃತ್ತ. ಅಂದರೆ ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದ ಹಾಗೆ 1 ಮತ್ತು 3ನೇ ಸಾಲುಗಳು ಸಮನಾಗಿದ್ದು 2 ಮತ್ತು 4ನೇ ಸಾಲುಗಳು ಸಮವಿರುತ್ತೆ. ಎಲ್ಲಿ? ಕಂದ ಪದ್ಯದಲ್ಲಿ. ಇಲ್ಲಿ ನಾವು ಸಾಲುಗಳನ್ನು ಅಂದರೆ ಆ ಸಾಲುಗಳಲ್ಲಿ ಗುಂಪುಗಳನ್ನು ಯಾವುದರ ಆಧಾರದ ಮೇಲೆ ಹಾಕ್ತೀವಂದರೆ ಮಾತ್ರೆಗಳ ಆಧಾರದ ಮೇಲೆ. ಸೊ ನೋಡಿ, 1 ಮತ್ತು 3ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳಿವೆ. ಅಂದರೆ 4 ಮಾತ್ರೆ ಅಂದರೆ ಲಘು ಮತ್ತು ಗುರು ಸೇರಿ ನಮಗೆ 4 ಮಾತ್ರೆಗಳಾಗಬೇಕು. ಸೊ ಈ ರೀತಿಯಾದರೂ ಇರ್ಬೋದು, ಇಲ್ಲ ನಮ್ಮ ಗುಂಪು ಈ ರೀತಿಯಾದರೂ ಇರ್ಬೋದು, ಇಲ್ಲ 4 ಲಘು ಬರಬಹುದು. ಸೊ ಈ ರೀತಿ ಏನು ಬರ್ತಾವಲ್ಲ, ಸೊ ಅವು ಏನಾಗ್ತವೆ ಅಂದರೆ ಮಾತ್ರೆಗಳಾಗ್ತವೆ. ಸೊ 4 ಮಾತ್ರೆಯ 3 ಗಣಗಳು ಅಂದರೆ ಒಂದು ಸಾಲಿನಲ್ಲಿ ಈ ರೀತಿ 4 ಮಾತ್ರೆಯ 3 ಗಣಗಳಿರುತ್ತೆ, ಅಂದರೆ 3 ಗುಂಪುಗಳಿರುತ್ತೆ. ಎಲ್ಲಿ? 1 ಮತ್ತು 3ನೇ ಸಾಲಿನಲ್ಲಿ. ನೆಕ್ಸ್ಟು 2 ಮತ್ತು 4ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳಿರುತ್ತೆ. ಸೊ ನೋಡಿ, ಏನಿಲ್ಲ, 1 ಮತ್ತು 3ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು, 2 ಮತ್ತು 4ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳು ಬರುತ್ತೆ. ಸೊ 4 ಮಾತ್ರೆ ಅಂದರೆ ನಾನು ಅದೇ ಹೇಳಿದಾಗೆ ಈ ರೀತಿಯಾದರೂ ಇರ್ಬೋದು, ಈ ರೀತಿಯಾದರೂ ಇರ್ಬೋದು, ಈ ರೀತಿಯಾದರೂ ಇರ್ಬೋದು. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ಟೋಟಲ್ ಲಘು ಮತ್ತು ಗುರು ಸೇರಿ ಏನಾಗಬೇಕು, 4 ಮಾತ್ರೆಗಳಾಗಬೇಕು. ಸೊ ಜಸ್ಟ್ ನೆನ್ಪಿಟ್ಕೊಂಬೇಡಿ, 1 ಮತ್ತು 3ನೇ ಸಾಲಿನಲ್ಲಿ 3 ಗುಂಪು, 2 ಮತ್ತು 4ನೇ ಸಾಲಿನಲ್ಲಿ 5 ಗುಂಪು. ಮತ್ತು ಏನಿರುತ್ತೆ ಅಂದರೆ ಪ್ರತಿ ಅರ್ಧ ಪದ್ಯದ ಕೊನೆಯ ಅಂದರೆ 8ನೇ ಗಣದ ಕೊನೆಯಲ್ಲಿ ಗುರು ಕಡ್ಡಾಯವಾಗಿ ಬರಬೇಕು. ಅಂದರೆ ಇಲ್ಲಿ ನೋಡಿ, ಮೊದಲ ಸಾಲಿನಲ್ಲಿ 3 ಗಣಗಳಿರುತ್ತೆ ಹಾಗೂ 2ನೇ ಸಾಲಿನಲ್ಲಿ 5 ಗಣಗಳಿರುತ್ತೆ. ಅಂದರೆ 3 + 5 ಅಂದರೆ 2 ಸಾಲಲ್ಲಿ ಟೋಟಲಿ 8 ಗಣಗಳು ಅಂದರೆ ಗುಂಪುಗಳು ನಮಗೆ ಬರುತ್ತೆ. ಎಲ್ಲಿ? ಕಂದ ಪದ್ಯದಲ್ಲಿ. ಸೊ ನೋಡಿ, ಅಂದರೆ ಈ ಪದ್ಯದಲ್ಲಿ 4 ಸಾಲುಗಳಿರ್ತಾವಲ್ಲ, ಅದರಲ್ಲಿ ಅರ್ಧ ಪದ್ಯ ಅಂದರೆ 2 ಸಾಲುಗಳು. ಆ 2 ಸಾಲು ಕೊನೆಯಲ್ಲಿ ಅಂದರೆ ಟೋಟಲ್ ನಮ್ಮಲ್ಲಿ 2 ಸಾಲಿನ ಕೊನೆಯಲ್ಲಿ ನಮಗೆ ಎಷ್ಟು ಗಣಗಳು ಸಿಕ್ತಂದರೆ 8 ಗಣಗಳು ಸಿಕ್ತು. ಸೊ ಈ 8 ಗಣಗಳಲ್ಲಿ ಕೊನೆಯದಾಗಿ ಏನಿರುತ್ತೆ ಅಂದರೆ ನಮ್ಮ ಕೊನೆಗೆ ಗುರು ಕಡ್ಡಾಯವಾಗಿ ಬರಬೇಕು. ಅಂದರೆ ಸೆಕೆಂಡ್ ಲೈನು ಎಂಡ್ ಆದಾಗ ನಾವು ಮಾತ್ರೆ ಹಾಕಿದಾಗ ಕೊನೆಯಲ್ಲಿ ಗುರು ಮಾತ್ರೆ ಕಡ್ಡಾಯವಾಗಿ ನಮಗೆ ಬರಬೇಕು. ಎಲ್ಲಿ? ಕಂದ ಪದ್ಯದಲ್ಲಿ. ಜೊತೆಗೆ ಪ್ರತಿಯೊಂದು ಗಣವು 4 ಮಾತ್ರೆಗಳನ್ನು ಹೊಂದಿರಲೇಬೇಕು. ಅಂದರೆ ಈ ಕಂದ ಪದ್ಯದಲ್ಲಿ ಏನಿರುತ್ತಲ್ಲ 4 ಸಾಲುಗಳ ಮಾತ್ರ ಅಲ್ಲದೆ ಪ್ರತಿ ಗುಂಪು ಆ ಪದ್ಯದಲ್ಲಿ ಬರ್ತಕ್ಕಂಥ ಪ್ರತಿ ಗುಂಪು 4 ಮಾತ್ರೆಯಿಂದಲೇ ಕೂಡಿರಬೇಕು. ಅಂದರೆ 3 ಮಾತ್ರೆ 5 ಮಾತ್ರೆಗಳು ನಮ್ಮ ಗುಂಪಲ್ಲಿ ಇರಬಾರ್ದು. ಪ್ರತಿ ಒಂದು ಶಬ್ದನೂ ಪ್ರತಿ ಒಂದು ಪದವೂ ಕೂಡ 4 ಮಾತ್ರೆಗಳಿಂದನೇ ಕೂಡಿರಬೇಕು. ಹಾಗೂ 2ನೇ ಸಾಲು ಕೊನೆಯಲ್ಲಿ 1 ಗುರು ಕಡ್ಡಾಯವಾಗಿ ಉಳಿಬೇಕು. ಈ ಲಕ್ಷಣಗಳು ಹೊಂದಿರತಕ್ಕಂಥ ಪದ್ಯವನ್ನು ಕಂದ ಪದ್ಯ ಅಂತ ಕರಿತೀವಿ. ಸೊ ಇಷ್ಟೇ ನೆನ್ಪಿಟ್ಕೊಂಬಿಡಿ, ಕಂದ ಪದ್ಯ ಮಾತ್ರೆಗಳ ಮೇಲೆ ಅವಲಂಬಿತವಾಗಿರುತ್ತೆ. 4 ಸಾಲುಗಳಿರುತ್ತೆ, 1 ಮತ್ತು 3ನೇ ಸಾಲು ಸೇಮ್ ಇರುತ್ತೆ ಹಾಗೂ 2 ಮತ್ತು 4ನೇ ಸಾಲು ಸೇಮ್ ಇರುತ್ತೆ. ಮತ್ತು ಇದರಲ್ಲಿ ಬರ್ತಕ್ಕಂಥ ಮಾತ್ರೆಗಳು ಪ್ರತಿ ಶಬ್ದದಲ್ಲೂ ಕೂಡ 4 ಮಾತ್ರೆಗಳು ಹೊಂದಿರಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಷಟ್ಪದಿ. ಇಲ್ಲಿ ನೋಡಿ, ಷಟ್ಪದಿ ಅಂದರೆ ಇದರ ಲಕ್ಷಣಗಳನ್ನು ಮೊದಲು ನಾಗವರ್ಮನು ತನ್ನ ಗ್ರಂಥವಾದ ಛಂದೋಬುದಿಯಲ್ಲಿ ಹೇಳುತ್ತಾನೆ. ಅಂದರೆ ನಾವು ಫಸ್ಟ್ ಕ್ಲಾಸಲ್ಲಿ ಛಂದಸ್ಸಿನಲ್ಲಿ ಫಸ್ಟ್ ಕ್ಲಾಸಲ್ಲಿ ಓದಿದ್ವಿ
ಛಂದೋಬುದಿಯನ್ನು ಬರೆದವರು ಯಾರಂದರೆ 1ನೇ ನಾಗವರ್ಮ. ಸೊ ಮೊದಲು ಈ ಛಂದಸ್ಸಿನ ಬಗ್ಗೆ ಅದರ ಲಕ್ಷಣಗಳ ಬಗ್ಗೆ ತಿಳಿಸಿಕೊಟ್ಟರು ಯಾರಂದರೆ ನಾಗವರ್ಮನು. ಅದರ ಜೊತೆಗೆ ಮತ್ತೆ ಬರ್ತಾರೆ ಶ್ರೀ ವಿಜಯ ಮತ್ತು ಕೆಲವು ಕವಿಗಳು, ಅವರು ಇದರ ಲಕ್ಷಣಗಳನ್ನು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೋಡಿ, ಅಂಶ ಷಟ್ಪದಿ ಇದರಲ್ಲಿ ಅಷ್ಟು 6 ಚರಣಗಳಿವೆ. ಪೂರ್ವಾರ್ಧದಂತೆಯೇ ಉತ್ತರಾರ್ಧವು ಇರುತ್ತದೆ. ಅಂದರೆ ಷಟ್ಪದಿ ಬರ್ತಕ್ಕಂಥದ್ದು ಇದು 6 ಸಾಲುಗಳುಳ್ಳ ಪದ್ಯ. ಷಟ್ಪದಿಯಲ್ಲಿ ಏನು ವಿಧಗಳು ಬರ್ತಾವಲ್ಲ, ಆ ಪ್ರತಿ ವಿಧದ ಪದ್ಯಗಳಲ್ಲಿ ನಮಗೆ 6 ಸಾಲುಗಳಿರ್ತವೆ. 6 ಸಾಲುಗಳು, ಪ್ರತಿ ಪದ್ಯದಲ್ಲಿ 6 ಸಾಲುಗಳು ಇರ್ತವೆ. ಸೊ ಈ ಸಾಲುಗಳಲ್ಲಿ ಬರ್ತಕ್ಕಂಥ ಮಾತ್ರೆಗಳು ಎಷ್ಟು, ಅಕ್ಷರಗಣಗಳು ಯಾವುವು, ಮತ್ತು ಬರ್ತಕ್ಕಂಥ ಗಣಗಳು ಯಾವ್ಯಾವು, ಸೊ ಇದನ್ನು ನಾವು ಈಗ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಅಂಶ ಷಟ್ಪದಿಯಲ್ಲಿ ಟೋಟಲಾಗಿ ಎಷ್ಟು ಬರ್ತವೆ ಅಂದರೆ 6 ಚರಣಗಳಿವೆ. ಮತ್ತು ಈ ಷಟ್ಪದಿಯಲ್ಲಿ ಯಾವ ವಿಧಗಳಿವೆ ಅಂದರೆ, ಮೊದಲಿಗೆ ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಪರವರ್ಧಿನಿ ಷಟ್ಪದಿ, ವಾರ್ಧಕ ಷಟ್ಪದಿ. ಇದು ನಮಗೆ ಜಾಸ್ತಿ ಬರ್ತಕ್ಕಂಥದ್ದು ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ. ಅಂದರೆ ನಾವು ನಮ್ಮ ಚಾಪ್ಟರಲ್ಲಿ ಅಥವಾ ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ಏನು ಓದ್ತಿರ್ತೀವಲ್ಲ, ಸ್ಟಡಿ ಮಾಡ್ತೀವಲ್ಲ, ಅಲ್ಲಿ ನಮಗೆ ಬರ್ತಕ್ಕಂಥ ಪದ್ಯಗಳು ಒಂದು ಕಂದ ಪದ್ಯ, ಇನ್ನೊಂದು ಭಾಮಿನಿ ಷಟ್ಪದಿ ಹಾಗೂ ಇನ್ನೊಂದು ವಾರ್ಧಕ ಷಟ್ಪದಿ. ಸೊ ಈ 6 ವಿಧಗಳಲ್ಲಿ ಲಕ್ಷಣಗಳು ಅಂದರೆ ಪ್ರತಿ ಪದ್ಯದಲ್ಲೂ ಎಷ್ಟು ಸಾಲುಗಳಿವೆ ಹಾಗೂ ಎಷ್ಟು ಮಾತ್ರೆಗಳು ಬರುತ್ತೆ, ಮತ್ತು ಕೊನೆಯ ಅಕ್ಷರದಲ್ಲಿ ಯಾವ ಮಾತ್ರೆಗಳು ಕಡ್ಡಾಯವಾಗಿ ಉಳಿಯುತ್ತವೆ. ಸೊ ಇವುಗಳನ್ನೆಲ್ಲ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಇವತ್ತಿನ ನನ್ನ ಈ ಕ್ಲಾಸ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.